ನಮೋ ವೆಂಕಟೇಶಾಯ. ನಾವಿವಾಗ ಎಕ್ಸಾಮಿಗೆ ಬರ್ತಕ್ಕಂಥ ಕೆಲವು ಡರ್ಮಟಾಲಜಿ ಕ್ಷೇತ್ರದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದ್ದು ಸೋರಿಯಾಸಿಸ್ ಅಂದರೆ ಅದೊಂದು ಕ್ರೋನಿಕ್ ಇನ್ಫ್ಲಮೇಟರಿ ಡಿಸೀಸ್. ಅದು ಸೋರಿಯಾಸಿಸ್ ಅಂತಕ್ಕಂಥದ್ದು ಒಂದು ಕ್ರೋನಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಗಿರ್ತದೆ. ಅದು ಸ್ಕಿನ್ ಮೇಲೆ, ಓಕೆ, ಡರ್ಮಟಾಲಜಿನ ಓದ್ತಾ ಇದ್ದೀವಿ. ಸ್ಕಿನ್ ಮೇಲೆ ಕ್ಯಾರೆಕ್ಟರೈಸ್ಡ್ ವಿತ್ ವೆಲ್ ಡಿಫೈನ್ಡ್ ಎರಿಥೆಮಾಟಸ್. ಓಕೆ, ದಿಸ್ ಈಸ್ ಅನ್ ಇನ್ಫ್ಲಮೇಟರಿ ಸ್ಕಿನ್ ಡಿಸೀಸ್ ವಿತ್ ವೆಲ್ ಡಿಫೈನ್ಡ್ ಎರಿಥೆಮಾಟಸ್, ಪ್ಲೇಕ್ಸ್ ಆ್ಯಂಡ್ ಸಿಲ್ವರಿ ಸ್ಕೇಲ್ಸ್. ಓಕೆ, ಇದು ಪ್ಲೇಕ್ಸ್ ಸಿಲ್ವರಿ ಸ್ಕೇಲ್, ಇಟ್ಸ್ ಅನ್ ವೆಲ್ ಡಿಫೈನ್ಡ್ ಎರಿಥೆಮಾಟಸ್. ಇದರ ಇಟಿಯಾಲಜಿ ನೋಡೋದಾದರೆ ಒಂದು ಜೆನೆಟಿಕ್, ಓಕೆ, ಇದು HLA-CW6 ಆ್ಯಂಟಿಜನ್, ಒಂದು ಆಟೋಇಮ್ಯೂನ್ ಟಿ ಸೆಲ್ ಮೀಡಿಯೇಟೆಡ್. ಸೊ ನಮ್ಮ ಒಂದು ಟಿ ಸೆಲ್ ಏನಿದೆ ಅದು ಉಲ್ಟಾ ತಿರುಗಿಬಿಡ್ತೈತೆ. ಇದಕ್ಕೆ ಬೇರೆ ಯಾವುದೋ ಒಂದು ಡ್ರಗ್ ಅಂದರೆ, ಈಗ ಟ್ರೋಮಾ ಆದರೆ ಇನ್ಫೆಕ್ಷನ್ನು, ಡ್ರಗ್ಸ್, ಬೀಟಾ ಬ್ಲಾಕರು, ಸ್ಟ್ರೆಸ್ಸು, NSAIDs, ಓಕೆ, NSAIDs, ಲೀಥಿಯಮ್ಮು. ಸೊ ಇಂಥ ಡ್ರಗ್ಗಳನ್ನು ಜಾಸ್ತಿ ತಗೋತಾ ಹೋದರೆ ನಮಗೆ ಸೋರಿಯಾಸಿಸ್ ಬರ್ತಕ್ಕಂಥ ಚಾನ್ಸ್ಗಳು ಇರ್ತದೆ. ಯಾವಾಗ ಜೆನೆಟಿಕ್ HLA-CW6 ಏನಾದರೂ ನಮ್ಮ ಬಾಡಿಲಿದ್ದು ಇಂಥ ಡ್ರಗ್ ಏನಾದರೂ ಜಾಸ್ತಿ ತಗೋತಾ ಹೋದರೆ ನಮಗೆ ಸೋರಿಯಾಸಿಸ್ ಬರ್ತಕ್ಕಂಥ ಚಾನ್ಸ್ಗಳು ಇರ್ತದೆ. ಸೊ ಇದು ಎರಡರಲ್ಲಿ ಅಬ್ನಾರ್ಮಲಿಟಿ ಒಂದು ತೋರಿಸ್ತದೆ. ಒಂದು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಇನ್ನೊಂದು ಪ್ರೊಲಿಫರೇಷನ್ ಜಾಸ್ತಿ ಆಗುತ್ತೆ. ಓಕೆ, ಪ್ರೊಲಿಫರೇಷನ್ ಆಫ್ ಕೆರಾಟಿನೋಸೈಟ್ ಪ್ರೊಲಿಫರೇಷನ್. ಓಕೆ, ಕೆರಾಟಿನೋಸೈಟ್ ಪ್ರೊಲಿಫರೇಷನ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಎಪಿಡರ್ಮಲ್ ಟರ್ನ್ ಓವರ್ ಕಮ್ಮಿ ಆಗುತ್ತೆ. ಇದರೊಳಗೆ ನಾವು ನೋಡೋದಾದ್ರೆ ಇನ್ಫ್ಲಮೇಷನ್ ಜಾಸ್ತಿ ಆಕತಿ, ಎಪಿಡರ್ಮಲ್ ಟರ್ನ್ ಓವರ್ ಕಮ್ಮಿ ಆಕತಿ. ಓಕೆ, ಅಂದರೆ ಪ್ರೊಲಿಫರೇಷನ್ ಈಗ ಬೆಳೀತಾ ಇರ್ತೈತಿ, ಅದಾದಮೇಲೆ ಡೈಯಿಂಗ್ ಸೆಲ್ಸ್ ಕಮ್ಮಿ ಆಗ್ಬಿಡ್ತಾವೆ, ಅದ್ರ ಮೇಲೆ ಸ್ಕೇಲಿಲೇಷನ್ಸ್ ಅವೆಲ್ಲ ಸ್ಟಾರ್ಟ್ ಆಕವು. ಸಿಲ್ವರ್ ಸ್ಕೇಲ್ಸ್ ಅಂತ ಅದಕ್ಕೆ ಕರಿತೀವಿ ನಾವು. ಅವಾಗ ಹೈಪರ್ ಕೆರಾಟೋಸಿಸ್ ಆಕತಿ ಜಾಸ್ತಿ. ಓಕೆ, ಅದಾದಮೇಲೆ ಕ್ಯಾಪಿಲರಿ ಎಕ್ಸ್ಪೋಜರ್ ಆಕತಿ. ಅಷ್ಟು ಸೈನ್ ಅಂದ್ರೆ ಕೋಬ್ನರ್ಸ್ ಫಿನಾಮಿನಾ, ಟ್ರೋಮಾ ಇಂಡ್ಯೂಸ್ಡ್ ಲೀಷನ್ಸ್. ಓಕೆ, ಆಮೇಲೆ ನೇಲ್ ಮ್ಯಾಟ್ರಿಕ್ಸ್ ಇನ್ವಾಲ್ವ್ಮೆಂಟ್. ಈ ನೇಲ್ ಐತಲ್ಲ, ಈ ನೇಲ್ ಮ್ಯಾಟ್ರಿಕ್ಸ್ ಇನ್ವಾಲ್ವ್ಮೆಂಟ್ ಆಗಿರ್ತವೆ. ಹೆಲ್ದಿ ನೇಲ್ಸ್ ಈ ಥರ ನೇಲ್ ಪಿಟ್ಟಿಂಗ್ಸ್. ಓಕೆ, ನೇಲ್ ಮ್ಯಾಟ್ರಿಕ್ಸ್ ಇನ್ವಾಲ್ವ್ ಆಗಿರ್ತವೆ. ಅದಾದಮೇಲೆ ಎಕ್ಸ್ಟೆನ್ಸರ್ ಡಿಸ್ಟ್ರಿಬ್ಯೂಷನ್. ಓಕೆ, ಟಿಪಿಕಲ್ ಪ್ರಿಡಲೇಷನ್. ಇದರೊಳಗೆ ಟೈಪ್ಸ್ ಬರೋದಾದ್ರೆ ಒಂದು ಪ್ಲೇಗ್ ಎಲ್ಲ ಕಾಮನ್ ನೋಡ್ತೀವಿ ನಾವು, ಗಟ್ಟೇಟು. ಓಕೆ, ಅದಾದಮೇಲೆ ಎರಿಥ್ರೋಡರ್ಮಿಕ್. ಒಂದು ಪ್ಲೇಗ್ ಒಂದು ನೆನಪಿಟ್ರಿ, ಟೈಪ್ಸ್ ಅಂದರೆ ಪ್ಲೇಗ್ ಒಂದು ನೆನಪಿಟ್ಕೊಂಬಿಟ್ರಿ ಅಷ್ಟೇ. ಮತ್ತು ಇದರೊಳಗೆ ಇನ್ವೆಸ್ಟಿಗೇಷನ್ ಏನೇನು ಮಾಡ್ತೀವಿ ನಾವು, ಕ್ಲಿನಿಕಲ್ ಇದು ಬಯಾಪ್ಸಿ ಮಾಡ್ತೀವಿ, ಸ್ಕಿನ್ನಿಂದ ಬಯಾಪ್ಸಿ ತಗೊಂತೀವಿ, ಸ್ಕ್ರ್ಯಾಪ್ ತಗೊಂಡು. ಓಕೆ, ಆರ್ಥರೈಟಿಸ್ ಬರುವಂಥ ಚಾನ್ಸಸ್ ಇರ್ತೈತಿ ಇದರೊಳಗೆ. ಸೊ ಅವಾಗ ಆರ್ಥರೈಟಿಸ್ ಇದ್ರೆ ಎಕ್ಸ್ರೇ MRI ಮಾಡಿ ನೋಡ್ತೀವಿ. ಸೊ ಇದಕ್ಕೆ ನಾವು ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ. ಓಕೆ, ಮ್ಯಾನೇಜ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಒಂದು ಆ್ಯಂಥ್ರಲಿನ್ ಎದಕ್ಕೆ ಕೊಡ್ತೀವಿ, ಇದು ಆ್ಯಂಟಿ ಪ್ರೊಲಿಫರೇಟಿವ್. ಓಕೆ, ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್. ಓಕೆ, ಇಟ್ ಆಲ್ಸೋ ಕಾಸಸ್ ದ ಬ್ರೌನ್ ಸ್ಟೇನಿಂಗ್. ಆ್ಯಂಥ್ರಲಿನ್ ಒಂದಾಯ್ತಾ. ಎರಡನೇದ್ದು ಕೋಲ್ ಟಾರ್. ಇದು ಆ್ಯಂಟಿ ಮೈಟೋಟಿಕ್ ಎಫೆಕ್ಟ್ ಕೊಡ್ತೈತಿ. ಅದಾದಮೇಲೆ ಸ್ಟೇನಿಂಗ್ ಆಫ್ ದಿ ಕ್ಲೋತ್ಸ್, ಡೆವಲಪ್ಮೆಂಟ್ ಆ್ಯಂಡ್ ಅಲ್ಲ ಇದು ಬಿಡ್ರಿ, ಈ ಕೋಲ್ ಟಾರ್ ಇದ್ದದ್ದು. ಆಮೇಲೆ ಕ್ಯಾಲ್ಕಿಪೊಟ್ರಿನ್, ಇದು ವೈಟಮಿನ್ ಡಿ ಅಗೋನಿಸ್ಟ್. ಓಕೆ, ಅದಾದಮೇಲೆ ಇಟ್ ಸಪ್ರೆಸ್ ಅಂಡರ್ಲೈಯಿಂಗ್ ಇನ್ಫ್ಲಮೇಷನ್. ಓಕೆ, ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಡ್ತೀವಿ. ಇನ್ನೊಂದು ಇದರೊಳಗೆ ನಾವು ಡಿಫ್ರೆಂಟಾಗಿ ಅಂದರೆ ನಾವು ಪೂವಾ ಥೆರಪಿ ಅಂತ ಕೊಡ್ತೀವಿ. ಪೂವಾ, PUVA, ಪೂವಾ ಥೆರಪಿ ಅಂದರೆ ಏನು, ಸಿಟಿಜನ್, ಪೋಸರಲಿನ್ ಅಲಾಂಗ್ ವಿತ್ ಅಲ್ಟ್ರಾವೈಲೆಟ್. ಈ ಪೋಸರಲಿನ್ ಡ್ರಗ್ ಏನು ಇರ್ತದೆ ಕುಡಿಸಿ ಇದು ಟೋಟಲ್ ಬಾಡಿಗೆಲ್ಲ ಹರಡಿಬಿಡ್ತೈತಿ. ಎಲ್ಲಿ ಲೀಷನ್ಸ್ ಇರ್ತೋ ಅಲ್ಲಿ ಮಾತ್ರ ಅಲ್ಟ್ರಾವೈಲೆಟ್ ಬಿ ರೈಸ್ ಕೊಡ್ತೀವಿ. ಅಲ್ಟ್ರಾವೈಲೆಟ್ ಬಿ ರೈಸ್ ಕೊಟ್ಟಾಗ ಏನಾಕತಿ, ಸೊ ಅದು
ಡೆಸ್ಟ್ರಾಯ್ ಹಾಕೊಂಡು ಹೋಗತ್ತಿ. ಬಟ್ ಇದು ಬರ್ತಾ ಏನಾಯ್ತಂದರೆ ಜಗತ್ತಿನಲ್ಲಿ ಅಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಆಗ್ಬಿಡ್ತದೆ. ಸೊ ಅದಕ್ಕೆ ಇವರೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು NB-UVB, ಓಕೆ, ಅಂದರೆ ನ್ಯಾರೋ ಬ್ಯಾಂಡ್ UV ಲೈಟ್, ನ್ಯಾರೋ ಬ್ಯಾಂಡ್ UV ಲೈಟ್ ಕೊಟ್ಕೊಂತ ಇವರು ಕಮ್ಮಿ ಮಾಡ್ತಾರೆ. ಓಕೆ, ಅದಾದಮೇಲೆ ಇದಕ್ಕೆ ಡ್ರಗ್ಸ್ಗಳು ಬೇರೆ ಸಿಸ್ಟಮಿಕ್ ಥೆರಪಿ ಅಂದರೆ ಮಿಥೋಟ್ರೆಕ್ಸೇಟ್, ಓರಲ್ ರೆಟಿನಾಯ್ಡ್ಸ್ ಮತ್ತು ಸೈಕ್ಲೋಸ್ಪೋರಿನ್ ಇದು ಕೊಟ್ಕೊಂಡು ಹೋಗ್ತೀವಿ. ಓಕೆ, ಇನ್ಫ್ಲಿಕ್ಸಿಮ್ಯಾಬ್, ಎಂಟ್ರನೆಸೆಪ್ಟ್ ಇವೆಲ್ಲ ಕಾಮನ್ನಾಗಿ ಕೊಟ್ಕೊಂಡು ಹೋಗ್ತೀವಿ. ಸೊ ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ದಿ ಸೋರಿಯಾಸಿಸ್. ಯಾವ ಥರ ಇರ್ತದೆ ಅಂದರೆ ಈ ಥರ ಸ್ಕೇಲಿ ಲೀಷನ್ಸು, ಇದಾದಮೇಲೆ ಎರಿಥಮೆಟಿಸ್ ಇದು. ಸೊ ಇಷ್ಟೇ. ಓಕೆನಾ, ಥ್ಯಾಂಕ್ ಯು.